ಅಲ್ರಿಜಾ ಮಿರ್ಜಾನ್ ಅವರು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವ್ರನ್ನ ಬುಗ್ರಿ ತರ ಸುತ್ತಿಸಿದ್ದು ಆಯ್ತು ಮಗ. ಬಟ್ ನಮ್ಮ ಕನ್ನಡ ಕಾಮೆಂಟ್ರಿ ಅಂತೂ ನೆಕ್ಸ್ಟ್ ಲೆವೆಲ್ ತರ ಆಯ್ತು. ಯಾಕಂತ ಹೇಳಿದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಲಾಸ್ಟ್ 5 minutes ಅಲ್ಲಿ ಅಲ್ರಿಜಾ ಮಿರ್ಜಾನ್ ರೇಡ್ಗೆ ಹೋಗ್ತಾರೆ. ಬಟ್ ಆ ಒಂದು ರೇಡ್ ಅಲ್ಲಿ ಮಗ ತಗ್ಲಾಕೊಂಡ್ರು ಅಂತ ಅನ್ಕೊಂಡ್ವಿ. ಬಟ್ ಬುಗ್ರಿ ತರ ಅವ್ರೆಲ್ಲರೂ ಸುತ್ತಿಸ್ಬಿಟ್ಟು ಪಾಯಿಂಟ್ನ ತಗೊಬಂದ್ರು 2 ಪಾಯಿಂಟ್ನ. ಸೊ ಅಲ್ಲಿ ಸ್ವಲ್ಪ ಬಿಗ್ ಡಿಫ್ರೆನ್ಸ್ ಆಯಿತು. ಆಲ್ರೆಡಿ ಆಗಿಬಿಟ್ಟಿತ್ತು, ಒಂದು ಸೈಡ್ ಆಗಿಬಿಟ್ಟಿತ್ತು ಈ ಒಂದು ಮ್ಯಾಚು. ಬಟ್ ಸ್ವಲ್ಪ ಬೋರಿಂಗೇ ಆಗ್ತಿತ್ತು. ಏನು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಯಾರು ಕೂಡ ಪರ್ಫಾರ್ಮ್ ಮಾಡ್ತಿಲ್ಲ. ಸೊ ನಾನು ಪ್ರಿವ್ಯೂ ವಿಡಿಯೋದಲ್ಲೇ ಹೇಳ್ದಂಗೆ ನಿತಿನ್ ಕುಮಾರ್ ಮತ್ತು ಅಲಿ ಸಮಾದಿ ಇಬ್ಬರನ್ನ ಕಟ್ಟಾಕಿದ್ರೆ ಸಾಕಾಗಿತ್ತು. ಅದೇ ಥರ ಇವತ್ತಿನ ಮ್ಯಾಚಲ್ಲಿ ಕೂಡ ಮಾಡಿದ್ದು. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಇವತ್ತಿನ ಮ್ಯಾಚಲ್ಲಿ ಒಂದು ರೆಕಾರ್ಡ್ನ ಮಾಡಿದ್ದಾರೆ ಮಗ. 21 ಲೀಡ್ ಪಾಯಿಂಟ್ನ ತಗೊಂಡು ಈ ಒಂದು ಸೀಸನ್ ಒಂದು ದಾಖಲೆ ಕೂಡ ಮಾಡಿದ್ದಾರೆ. ಬಟ್ ಏನಾದರೂ ಆಗಲಿ ಎಂಡ್ ಆಫ್ ದಿ ಡೇ ನಾವು ಗೆದ್ವಿ. ಪಾಯಿಂಟ್ಸ್ ಟೇಬಲ್ಲಿ ಒಂದು ಸ್ಟೇಬಲ್ನ ಉಳಿಸ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇವಾಗ 5th ಪೊಸಿಷನಲ್ಲಿ ಇದ್ದೀವಿ. ಬಟ್ ಸೆಕೆಂಡ್ ಮ್ಯಾಚ್ ನಡೀತಾ ಇದೆ, ತಮಿಳ್ ತಲವಾಸ್ ವರ್ಸಸ್ ಪುನೇರಿ ಪಲ್ಟನ್ಸ್ ಅವ್ರದ್ದು. ಅದು ಕೂಡ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ ಬೆಂಗಳೂರು ಬುಲ್ಸ್ ಅವರಿಗೆ. ತಮಿಳ್ ತಲವಾಸ್ ಅವರು ಸೋಲ್ತಾರೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಡಾಮಿನೇಟ್ ಮಾಡ್ತಿದ್ದಾರೆ ಪುನೇರಿ ಪಲ್ಟನ್ಸ್ ಅವರು. ನಾನು ನೋಡಿದಾಗ 15 ಪಾಯಿಂಟ್ ಏನೋ ಲೀಡನ್ನ ತೊಗೊಂಡಿದ್ರು ಪುನೇರಿ ಪಲ್ಟನ್ಸ್ ಅವರು. ಸೋಲಿ ನಮ್ಮ ಪಕ್ಕದ ಮನೆಯವರು, ನಮಗೆ ಖುಷಿ ಆಗುತ್ತೆ ಅವ್ರನ್ನ ಸೋಲೋದು ನೋಡಿದ್ರೆ. ಬಿಕಾಸ್ ನಾವು ಮೇಲೆ ಹೋಗ್ತೀವಿ, ಅವ್ರು ಕೆಳಗೆ ಬರ್ತಾರೆ ಅಂತ. ಬಟ್ ಇವತ್ತಿನ ಮ್ಯಾಚಲ್ಲಿ ಏನು ಪರ್ಫಾರ್ಮೆನ್ಸ್ ಗುರು. ಆಶೀಶ್ ಮಲಿಕ್ ಅಂತೂ ಸಖತ್ ಸ್ಮಾರ್ಟ್ ರೈಡರ್ ಮಗ. ಏನು ಪಾಯಿಂಟ್ನ ತಗೋಬರ್ತಾರೆ. ಆ್ಯಂಡ್ ಆಕಾಶ್ ಶಿಂಡೆ ಏನು ಬೋನಸ್ ಪಾಯಿಂಟ್ನ ತಗೋಬರ್ತಾರೆ. ಅಲ್ರಿಜಾ ಮಿರ್ಜಾನಿ ನುಗ್ಗಿ ಹೋಗಿ ಪಾಯಿಂಟ್ನ ತಗೋಬರ್ತಾರೆ. ಸಖತ್ ಪಾಯಿಂಟು. ಎಲ್ಲರೂ ಪರ್ಫಾರ್ಮ್ ಮಾಡಿದರು. ಬಟ್ ಇವತ್ತಿನ ಮ್ಯಾಚಲ್ಲಿ ಅದು ಯಾವ ಥರ ಮೋಟಿವೇಟ್ ಮಾಡಿದ್ರು BC ರಮೇಶ್ ಅವರು ಗೊತ್ತಿಲ್ಲ. ಖಡಕ್ಕಾಗೆ ಹೇಳಿರ್ತಾರೆ ಎಲ್ಲ ಪ್ಲೇಯರ್ಸ್ಗೂ, ಮಕ್ಕಳ ಗೆಲ್ಲೇಬೇಕಂತ ಕನ್ನಡದಲ್ಲಿ. ಗೊತ್ತಲ್ಲ ಕರ್ನಾಟಕದವ್ರು ಹೆಂಗೆ ಅಂತ, ಸ್ವಲ್ಪ ಸ್ವಾಗೆ ಇರ್ತಾರೆ. ಬಟ್ ಎಲ್ರಿಗೂ ವಾರ್ನಿಂಗ್ನ ಕೊಟ್ಟಿರ್ತಾರೆ ಗೆಲ್ಲಬೇಕು ಅಂತ. ಅವ್ರು ಕಣ್ಣು ನೋಡಿದ್ರೆ ಭಯ ಆಗುತ್ತೆ. ಎಲ್ಲರೂ ಭಯ ಪಟ್ಕೊಂಡೆ ಪಕ್ಕ, ಹಂಗೆಲ್ಲ ಸುಮ್ಮನೆ ಹೇಳ್ತಾ ಇದ್ದೀನಿ. ಬಟ್ ಸಖತ್ ಪರ್ಫಾರ್ಮೆನ್ಸ್ ಮಗ. ಅಲ್ರಿಜಾ ಮಿರ್ಜಾ ಇವತ್ತಿನ ಮ್ಯಾಚಲ್ಲಿ 12 ಪಾಯಿಂಟ್ನ ತೊಗೊಂಡ್ರು. ಯೋಗೇಶ್ ದಯ್ಯ 8 ಪಾಯಿಂಟು. ಐ5 ಕೂಡ ಆಯಿತು. 2 ಪಾಯಿಂಟ್ನ ತೊಗೊಂಡಿದ್ರೆ ಡಬಲ್ ಐ5 ಆಗಿಬಿಡ್ತಾಯಿತ್ತು. ದೀಪಕ್ ಶಂಕರ್ ಐ5 5 ಪಾಯಿಂಟು. ಆಶೀಶ್ ಮಲಿಕ್ ಅವರು 5 ಪಾಯಿಂಟು. ಆ್ಯಂಡ್ ಆಕಾಶ್ ಶಿಂಡೆ 4, ಸಂಜಯ್ ದುಲ್ 3 ಆ್ಯಂಡ್ ಸತ್ಯಪ್ಪ ಮಟ್ಟಿ 2 ಪಾಯಿಂಟು. ನಾನು ನಿಮಗೆ ಪ್ರಿವ್ಯೂ ವಿಡಿಯೋದಲ್ಲೇ ಹೇಳ್ದಂಗೆ ಜೈಪುರ್ ಪಿಂಕ್ ಪ್ಯಾಂಥರ್ಸಲ್ಲಿ 2 ಪ್ಲೇಯರ್ನ ಕಟ್ ಹಾಕಿದರೆ ಮುಗೀತು ಅಲ್ಲ, ಓಕೆನಾ. ಅಲಿ ಸಮಾದಿ ಮತ್ತು ನಿತಿನ್ ಕುಮಾರ್ ಧನ್ಕರ್ ಅಂತ ಇದ್ದಾರಲ್ಲ ಅವರು. ಬಟ್ ಈ ಒಂದು ಸೀಸನ್ನಲ್ಲಿ ನಿತಿನ್ ಕುಮಾರ್ ಅವ್ರನ್ನ ಫಸ್ಟ್ ಮ್ಯಾಚ್ ಆಡಿದಾಗ ಅವ್ರನ್ನ ಫುಲ್ ಕಟ್ ಹಾಕಿದ್ವಿ. 8 ಪಾಯಿಂಟ್ನ ತೊಗೊಂಡಿದ್ರು ಅಷ್ಟೇ ಅವರು. ಸೊ ಅಲ್ಲಿ ಬಿಫೋರ್ ಎಲ್ಲ ಮ್ಯಾಚಸ್ಸು ಕೂಡ ಸೂಪರ್ 10ನ ತೊಗೊಂಡಿದ್ರು. ಆ್ಯಂಡ್ ಅಲಿ ಸಮಾದಿ ಇದ್ದಾರಲ್ಲ, ಏನು ರೇಡ್ ಮಾಡ್ತಾರೆ ಮಗ. 1 ಸೆಕೆಂಡ್ ಕೂಡ ಒಂದು ಕಡೆ ನಿಂತ್ಕೊಳ್ಳಲ್ಲ. ಬರ್ತಾರ 10 ಡಿಗ್ರಿ ಅಂತ ಸಖತ್ತಾಗಿ ರೇಡ್ ಮಾಡ್ತಾರೆ. ಏನು ಬೋನಸ್ ಅಂತೂ ಸಖತ್ತಾಗಿ ತಗೋತಾರೆ ಮಗ. ಒಳ್ಳೆ ತಲೆ ಇದೆ. ಅವರು ಒಂದು ಕಡೆ ಅಂತೂ ನಿಂತ್ಕೊಳ್ಳೋದಿಲ್ಲ. ಎಲ್ಲ ಅಪೋನೆಂಟ್ ಟೀಮ್ಗೆ ಸಖತ್ ಡಿಸ್ಟರ್ಬ್ ಮಾಡ್ತಾರೆ. ಆ್ಯಕ್ಚುಲಿ ಸಖತ್ತಾಗಿದೆ ಅವ್ರ ಟೆಕ್ನಿಕ್ ಅಂತೂ. ಬಟ್ ಬೋನಸ್ ಪಾಯಿಂಟ್ ಅಂತೂ ಸಖತ್ತಾಗೆ ತೆಗಿತಾರೆ ಅವರು ಅಪೋನೆಂಟ್ ಟೀಮಲ್ಲಿ. ಒಂದು ಮ್ಯಾಚ್ ಯಾವುದೋ ಮ್ಯಾಚು 22 ಪಾಯಿಂಟ್ನ ತೊಗೊಂಡಿದ್ರು ಒಂದೇ ಮ್ಯಾಚಲ್ಲಿ. ಸಾಕತ್ತು. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಕಡೆಗೆ ಅದೆಲ್ಲ ನಡೀಲೇ ಇಲ್ಲ. ಯಾಕಂತ ಹೇಳಿದ್ರೆ ಬೆಂಗಳೂರು ಬುಲ್ಸಲ್ಲಿ ಒನ್ ಆಫ್ ದಿ ಬೆಸ್ಟ್ ಡಿಫೆಂಡರ್ ಇರೋದು. ಎಲ್ಲರೂ ಕೂಡ ಹಿಡ್ದು ಕೌಚ್ ಆಗ್ತಾಯಿದ್ರೆ ಒಳ್ಳೆ ಪಂಜರಕ್ಕೆ ಕೋಳಿಗಳನ್ನ ಕೌಚ್ ಹಾಕಲ್ವ, ಆ ಥರ ಕೌಚ್ ಹಾಕಿದ್ದು. ಬಟ್ ನಿತಿನ್ ಕುಮಾರ್ದವ್ರದ್ದು ಏನೂ ನಡೆದಿಲ್ಲ ಮಗ ಇವತ್ತಿನ ಮ್ಯಾಚಲ್ಲಿ. ಫುಲ್ಲು ಫ್ಲಾಪ್ ಶೋ ಅವ್ರದ್ದು. 0 ಪಾಯಿಂಟ್ನ ತೊಗೊಂಡಿದ್ದು. ನಮಗೆ ಅಡ್ವಾಂಟೇಜ್ ತಾನೆ. ಅಡ್ವಾಂಟೇಜ್ ಅಂತ ಹೇಳಿದ್ರೆ ಆ ಥರ ಎಫರ್ಟ್ ಹಾಕಿದ್ರು ಬೆಂಗಳೂರು ಬುಲ್ಸವರು. ಬಟ್ ಒನ್ ಟೈಮಲ್ಲಿ ಸ್ವಲ್ಪ ಕಾಂಪಿಟೇಷನ್ ಇತ್ತು, ಅದು ಫಸ್ಟ್ ಹಾಫಲ್ಲಿ. ಅದಾದಮೇಲೆ ಕಾಣಿಸ್ಕೊಳ್ಳೇ ಇಲ್ಲ. ಸ್ವಲ್ಪ ಬೋರಿಂಗ್ ಆಗ್ಬಿಡ್ತು ಆ್ಯಕ್ಚುಲಿ ಈ ಒಂದು ಗೇಮು. ಏನು ಈಸಿಯಾಗಿ ಸೋಲ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಈ ಒಂದು ಮ್ಯಾಚಲ್ಲಿ ನಾವು 3 ಸಲ ಅವ್ರನ್ನ ಆಲ್ಔಟ್ ಮಾಡ್ತೀವಿ. ಬೆಂಗಳೂರು ಬುಲ್ಸರು ಗೊತ್ತಲ್ಲ ಫುಲ್ ಫೈರ್ ಮಾಡಿದ್ದು ಮಗ ಇವತ್ತಿನ ಮ್ಯಾಚಲ್ಲಿ. ಇಷ್ಟೇ ಏನು ಮಾತಾಡೋದ, ಒಂದು ಸೈಡ್ ಗೆದ್ದರು. ಬಟ್ ಪಾಯಿಂಟ್ಸ್ ಟೇಬಲಲ್ಲಿ ನಮಗೆ ಜೀವದಾನ ಸಿಕ್ಕಿರುತ್ತೆ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಪಾಯಿಂಟ್ಸ್ ಟೇಬಲ್ ಇವಾಗ 5th ಪೊಸಿಷನ್ ಇದ್ದೀವ. ನೆಕ್ಸ್ಟ್ ಇನ್ನು 5 ಮ್ಯಾಚಲ್ಲಿದೆ. ಇನ್ನು 5 ಮ್ಯಾಚ್ ಇದೆ. 5 ಮ್ಯಾಚಲ್ಲಿ ಆ್ಯಕ್ಚುಲಿ ನಾವು ಇನ್ನು 5 ಗೆದ್ದರೆ ಟಾಪ್ 2 ಫಿನಿಷ್ ಮಾಡ್ತೀವಿ. 5ರಲ್ಲಿ 4 ಗೆದ್ದರೆ ಟಾಪ್ 4 ಫಿನಿಷ್ ಮಾಡ್ತೀವಿ. 5ರಲ್ಲಿ 3 ಗೆದ್ದರೆ, 2 ಗೆದ್ದರೆ ಟಾಪ್ 8 ಫಿನಿಷ್ ಮಾಡ್ತೀವಿ. ಬಟ್ ನಮ್ಮ ಟಾರ್ಗೆಟ್ ಇರೋದು ಟಾಪ್ 4 ಫಿನಿಷ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಗೊತ್ತಲ್ಲ ನಿಮಗೆ ಅಡ್ವಾಂಟೇಜ್ ಏನಿದೆ ಅಂತ. ಟಾಪ್ 8 ಫಿನಿಷ್ ಮಾಡಿದ್ರೆ ನೋ ಯೂಸ್ ಮಗ. ಈ ಒಂದು ಸೀಸನ್ ಇಷ್ಟೆಲ್ಲ ಎಫರ್ಟ್ ಹಾಕಿ ನೋ ಯೂಸ್ ಆಗಿಬಿಡುತ್ತೆ. ಅಕಸ್ಮಾತ್ ಒಂದು ಬ್ಯಾಡ್ ಡೇ ಇದ್ದು ಒಂದು ಹೊಗೆ ಹಾಕ್ಕೊಂಡ್ರೆ ಅಲ್ಲಿಗೆ ನಾವು ಓಕೆ ಫ್ರೆಂಡ್ ಬಾಯ್ ಹೇಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಟಾರ್ಗೆಟ್ ಇರೋದೇ ಟಾಪ್ 4 ಫಿನಿಷ್ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಯಾವ ಥರ ಮ್ಯಾಚ್ನ ಆಡಿದ್ವಿ ಅದೇ ಒಂದು ಫೋಕಸಲ್ಲಿ, ಅದೇ ಒಂದು ಇಂಟೆನ್ಷನಲ್ಲಿ ಆಡಲೇಬೇಕು ಇವತ್ತಿನ ಮ್ಯಾಚ್ ಅಷ್ಟೇ. ಅದು ಬಿಟ್ಟರೆ ಬೇರೇನಿಲ್ಲ. ಸೊ ಚೆನ್ನಾಗಿತ್ತು. ಫುಲ್ ಡಾಮಿನೇಟ್ ಮಾಡಿದ್ವಿ. ಫುಲ್ ಕ್ರೇಜಿ ಏನೋ ಅಷ್ಟೊಂದೇನೋ ಬಾಯಿಗೆ ಬರೋದು ಅವೆಲ್ಲ ಇರಲೇ ಇಲ್ಲ. ಒಂಥರ ಈಸಿ ಆಗಿಬಿಡ್ತು ಬೆಂಗಳೂರು ಬುಲ್ಸವ್ರಿಗೆ. ಬಟ್ ಸಕ್ಕತ್ತಾಗೈತೆ ಮಗ. ಎಂಡ್ ಆಫ್ ದಿ ಡೇ ನಮ್ಮ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ ಎಲ್ರಿಗೂ ಖುಷಿ ಆಯಿತಾ.
ಅಷ್ಟೇ ಮ್ಯಾಟ್ರ್ ಆಗೋದು, ಬೇರೆದೆಲ್ಲ ಮ್ಯಾಟ್ರ್ ಆಗಲ್ಲ. ಓಕೆ, ಸಿಗ್ತೀನಿ ಹಾಗೆ ನೆಕ್ಸ್ಟ್ ವೀಡಿಯೋ. ನಿಮ್ಗೇನು ಅನ್ನಿಸ್ತು ಇವತ್ತಿನ ಮ್ಯಾಚ್ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರಲಿಲ್ಲ, ನಾವು ಲಿಂಕ್ ಇದೆ ಹೋಗಿ ನೋಡಿದ್ರೆ ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಕಾಮೆಂಟ್ ಪಕ್ಕದಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ, ಹೊಸ್ದಾಗಿ ಕೊಟ್ಟಿದ್ದಾರೆ ಯೂಟ್ಯೂಬರ್, ಯೂಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಅದಾದರೂ ಐಪ್ ಅಂತ ಇರುತ್ತೆ, ಅದನ್ನು ಎಷ್ಟೋ ಪಾಯಿಂಟ್ಗಳು ಬರುತ್ತೆ, ಅದನ್ನು ಹೊಡೆದು ಕೆಚ್ಚಿ ನೋಡಿದೆ ಎಷ್ಟು ಪಾಯಿಂಟ್ ಬರುತ್ತೆ ಅಂತ. ಆಮೇಲೆ ನಾನು ಕಾಮೆಂಟ್ ಮಾಡ್ತೀನಿ, ನಾನೇ ಪಿನ್ ಮಾಡ್ತೀನಿ. ಸಿಗ್ತೀನಿ ಬಾಯ್ಸ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.